ನೋಡಿ, ನೀವು ಗೂಗಲ್ ಅಕೌಂಟ್ ಅಂದರೆ ಇಮೇಲ್ ಐ ಡಿ ಓಪನ್ ಮಾಡಿ. ಇಮೇಲ್ ಐ ಡಿ ಓಪನ್ ಮಾಡೋಕ್ಕೆ ಜಿಮೇಲ್ ಯೂಸ್ ಮಾಡ್ಕೋಬೇಕಾಗತ್ತೆ. ಜಿಮೇಲಿಗೆ ಹೋಗಿ ಇಮೇಲ್ ಐ ಡಿ ಹೊಸದಾಗಿ ಓಪನ್ ಮಾಡೋಣ. ನೀವು ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರು ಮೊಬೈಲ್ ಹೊಸ್ದಾಗಿ ತೊಗೋಬೇಕು ಹಾಗೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಯಾವ್ದು ಈ ಥರ ಆಂಡ್ರಾಯ್ಡ್ ಯಾವ ಮೊಬೈಲ್ ಇದ್ದರೂ ಪರವಾಗಿಲ್ಲ, ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿದ್ದರೆ ಸಾಕಷ್ಟೇ. ಅದರಲ್ಲೇ ನೀವು ಸ್ಟಾರ್ಟಿಂಗ್ ಮಾಡ್ಕೊಂಡು ಬನ್ನಿ. ಅದಕ್ಕೋಸ್ಕರ ಏನು ಹೊಸ ಮೊಬೈಲೆಲ್ಲ ತೊಗೊಂಡು ಕ್ಯಾಮ್ರಾ ಎಲ್ಲ ತೊಗೋಬೇಕಂತೇನಿಲ್ಲ. ಮತ್ತು ನೀವು ಗ್ರೋ ಆದ ನಂತರ ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಈ ಥರ ಒಂದು ಮೊಬೈಲು, ಒಂದು ಇಮೇಲ್ ಐ ಡಿ, ಹೊಸ ಇಮೇಲ್ ಐ ಡಿ. ಈ ಥರ ಜಿಮೇಲಿಗೆ ಹೋಗಿ, ಜಿಮೇಲಿಗೆ ಹೋದ ನಂತರ ಇಲ್ಲಿ ನಮ್ಮದು ಯಾವ ಐ ಡಿ ಇದೆಯೋ ಅದು ಓಪನ್ ಮಾಡಿ, ಅಲ್ಲಿ ಪ್ರೆಸ್ ಮಾಡಿ. ಅಲ್ಲಿ ಪ್ರೆಸ್ ಮಾಡಿದ ನಂತರ ನಮ್ಮದು 2 ಆಲ್ರೆಡಿ ಇಮೇಲ್ ಐ ಡಿ ಇದೆ. ಅಲ್ಲಿ ಕೆಳಗೆ ಹೋಗಿ, ಕೆಳಗೆ ಹೋದ ನಂತರ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆ ನೋಡಿ, ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆ. ಅದು ಓಪನ್ ಮಾಡಿದ ನಂತರ ಗೂಗಲ್ ಅಂತ ಬರುತ್ತೆ. ಗೂಗಲ್ ಓಪನ್ ಮಾಡಿದ ನಂತರ ನಿಮ್ಮದು ಮೊಬೈಲ್ದು ಸ್ಕ್ರೀನಿಗೆ ಹಾಕಿರ್ತೀರಲ್ವ ಪಿನ್ನು, ಅದನ್ನೇ ಕೇಳುತ್ತೆ. ಅದನ್ನು ನಾನು ನಿಮಗೆ ತೋರಿಸೋದು ಬೇಡ ಅಂತ ಈ ಕಡೆ ತೆಕ್ಕೊಂಡು ಓಪನ್ ಮಾಡಿದೆ. ನೀವು ಅದನ್ನು ಹಾಕ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡಿದ ನಂತರ ಇಲ್ಲಿ 2 ಆಪ್ಷನ್ ತೋರಿಸುತ್ತೆ, ಫಾರ್ ಮೈ ಪರ್ಸನಲ್ ಯೂಸ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತಿದೆ. ನೀವು ಫಾರ್ ಮೈ ಪರ್ಸನಲ್ ಯೂಸ್ ಅಂತಿದೆಯಲ್ಲ, ಅದನ್ನು ಓಕೆ ಮಾಡಿ. ಅದನ್ನು ಓಕೆ ಮಾಡಿದ ನಂತರ ನೀವು ಏನು ಕಂಟೆಂಟ್ ಕೊಡ್ತೀರಿ ಯೂಟ್ಯೂಬ್ ಚಾನಲಲ್ಲಿ, ಏನು ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಲೋಕ್ಸಾ ಅಥವಾ ಕುಕ್ಕಿಂಗ್ ಚಾನಲ್ಲ ಅಥವಾ ಏನು ಬೇರೆ ಏನು ಕಂಟೆಂಟ್ ಅಂತ ನೀವು ಮೊದಲೇ ಡಿಸೈಡ್ ಮಾಡ್ಕೋಬೇಕು. ಓಕೆನಾ? ಡಿಸೈಡ್ ಮಾಡಿಕೊಂಡು ಇಲ್ಲಿ ಅದ್ರ ಹೆಸರನ್ನೇ ಬೇಕಾದರೂ ಹಾಕ್ಬೋದು ಅಥವಾ ನಿಮ್ಮ ಹೆಸರು ಬೇಕಾದರೂ ಹಾಕ್ಬೋದು. ಇಲ್ಲಿ ಫಸ್ಟ್ ಹೆಸರು ಮಾತ್ರ ಹಾಕಲಿಕ್ಕೆ, ಐ ಡಿ ಏನು ಓಪನ್ ಆಗಲ್ಲ. ಇಲ್ಲಿ ಫಸ್ಟ್ ಹೆಸರು ಹಾಕಲಿಕ್ಕೆ ನಾನೀಗ NAIK ನಾಯ್ಕಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ ಒಂದು ಚಾನಲ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾಯ್ಕಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ. ನೀವೇನು ಓಪನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಏನು ಹೆಸರನ್ನು ಡಿಸೈಡ್ ಮಾಡ್ಕೊಂಡಿದ್ದೀರಾ, ಆ ಹೆಸರನ್ನು ಇಲ್ಲಿ ಹಾಕಿದರೆ ಆಯಿತು. ಅಥವಾ ನಿಮ್ಮ ಹೆಸರು ಬೇಕಾದರೂ ಹಾಕ್ಬೋದು. ನಾನು ಯಾವ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದೇ ಹೆಸರನ್ನ ಹಾಕ್ತಾಯಿದ್ದೀನಿ, ನಾಯ್ಕಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ. ಇಲ್ಲಿ ಸರ್ನೇಮ್ ಇದೆ, ಬೇಕಾದರೆ ಕೊಟ್ಕೋಬೋದು, ಇಲ್ಲದೇ ಇದ್ದರೆ ಆಪ್ಷನಲ್ಲು. ನೆಕ್ಸ್ಟ್ ಹೋಗಿ ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಹಾಕ್ಕೊಳ್ಳಿ. ಜೆಂಡರು ಮೇಲಾ ಫೀಮೇಲಾ ಅಂತ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಓಕೆನಾ? ಆಮೇಲೆ ನೆಕ್ಸ್ಟ್ ಮಾಡ್ಕೊಳ್ಳಿ. ನೋಡಿ, ಗೂಗಲ್ನವರೇ ನಿಮಗೆ 3 ಆಪ್ಷನ್ ತೋರಿಸ್ತಾರೆ, ಸಜೆಷನ್ ತೋರಿಸ್ತಾರೆ, ಯಾವ ಥರ ನೀವು ಗೂಗಲ್ ಅಕೌಂಟಿಗೆ ಐ ಡಿ ಕೊಡ್ಬೋದು ಅಂತ. ಇಲ್ಲಿ ನನಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಬೇಕಾದರೆ ಆ ಥರ ಅದನ್ನೇ ಡೈರೆಕ್ಟಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ನೀವೇ ಏನಾದರೂ ಬೇರೆ ಬರಿತೀರಿ ಅನ್ನೋದಾದರೆ ಬರ್ಕೊಳ್ಳಿ. ಓಕೆನಾ? ಇಲ್ಲಿ ನನಗೆ 2 ಆಪ್ಷನ್ ಕೊಟ್ಟಿದ್ದಾರೆ, ಸಜೆಷನ್ ಕೊಟ್ಟಿದ್ದಾರೆ. ಬೇರೆ ಏನಾದರೂ ನೀವು ಬರ್ಕೊಳ್ತೀರಾ ಅನ್ನೋದಾದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತಿದೆ, ಅದನ್ನು ಪ್ರೆಸ್ ಮಾಡಿ. ಕೆಳಗಡೆ ನಿಮ್ಮದು ಜಿಮೇಲ್ ಏನು ಬರಿತೀರೋ, ಈಗ ಏನು ಚಾನಲ್ ಇಡ್ತೀರೋ ಅದೇ ಹೆಸರು ಬೇಕಾದರೂ ಬರ್ಕೋಬೋದು. ಅಥವಾ ಏನು ಇಮೇಲ್ ಐ ಡಿ ಕೊಡ್ತೀರೋ ಅದು ಸ್ವಲ್ಪ ಸ್ಟ್ರಾಂಗಾಗಿ ಕೊಡಿ. ನಾನು ಅದೇ ಏನು ಚಾನಲ್ ಇದೆ ಅದೇ ಹೆಸರನ್ನೇ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಆಯಿತು. ಇದು ಸ್ವಲ್ಪ ಸ್ಟ್ರಾಂಗಾಗಿ ಬರಲಿಲ್ಲಂತೆ, ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಕೊಡಿ ಅಂತ ತೋರಿಸ್ತಾ ಇದೆ. ಓಕೆ, ನೋಡೋಣ, ಸ್ಟ್ರಾಂಗ್ ಮಾಡೋಣಂತೆ.
ನೋಡೋಣ ನೆಕ್ಕ ಓಕೆ. ಅಕೌಂಟ್ ಓಪನ್ ಮಾಡಿದೆ ನಾನು. ನೀವು ಇದಕ್ಕೆ ಪಾಸ್ವರ್ಡ್ ಹಾಕ್ಕೊಳ್ಳಿ. ಪಾಸ್ವರ್ಡು ನಾನು ತೋರಿಸ್ತಾ ಇಲ್ಲ, ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಹಾಕ್ಕೊಳ್ಳಿ ಆಯಿತಾ. ನಾನು ಪಾಸ್ವರ್ಡ್ ಹಾಕಿದೆ. ಈಗ ಫೋನ್ ನಂಬರು ಹಾಕಬೇಕಂತ ತೋರಿಸ್ತಾ ಇದೆ, ಆ್ಯಡ್ ಫೋನ್ ನಂಬರ್ ಅಂತ. ನಿಮಗೆ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಆಯಿತಾ. ನೀವು ಫೋನ್ ನಂಬರ್ ಆ್ಯಡ್ ಮಾಡಿದರೆ ಸ್ವಲ್ಪ ಒಳ್ಳೆಯದೇ. ಪಾಸ್ವರ್ಡೆಲ್ಲ ಏನಾದರೂ ಮರ್ತು ಹೋದಾಗ ರೀಸೆಟ್ ಮಾಡೋಕ್ಕಾಗತ್ತೆ. ನೋಡಿ, ಇಮೇಲ್ ಐ ಡಿ ಓಪನ್ ಆಯ್ತಲ್ವಾ. ಓಪನ್ ಆದ ನಂತರ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಇಲ್ಲಿ ನಮ್ಮದು ಅಕೌಂಟ್ಸ್ ತೋರಿಸ್ತಾ ಇದೆ ನೋಡಿ, ಈ ಥರ ಯು ಅಂತ ಇದೆಯಲ್ಲ, ಅದು ಪ್ರೆಸ್ ಮಾಡಿ. ಆಮೇಲೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಕಾಣ್ತಾ ಇದೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ, ಅದು ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ಅಕೌಂಟ್ ಅಂತ ಬರುತ್ತೆ 3ನೇ ಲೈನಲ್ಲಿ. ಅಕೌಂಟ್ ಓಪನ್ ಮಾಡಿ. ಆಗ ನಾವು ಓಪನ್ ಮಾಡಿರೋ ಅಕೌಂಟು ಇಮೇಲ್ ಐ ಡಿ ತೋರಿಸುತ್ತೆ ಇಲ್ಲಿ ನೋಡಿ ಇಲ್ಲಿ. ಓಕೆ. ಈಗ ನಾನು ಏನೂ ವೀಡಿಯೋಸನ್ನು ಹಾಕಿಲ್ಲ ಅಲ್ವಾ, ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದೆ ನೋಡಿ, ಈ ಥರ ತೋರಿಸ್ತಾ ಇದೆ ನೋಡಿ. ಈ ಥರ ಯು ಅಂತ ಇದೆ ಮತ್ತೆ ಕೆಳಗೆ. ಅದನ್ನು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಅಕೌಂಟು ಕ್ರಿಯೇಟ್ ಎ ಚಾನಲ್ ಅಂತ ತೋರಿಸ್ತಾ ಇದೆ ಮೇಲ್ಗಡೆ. ನಾನು ಏನು ಹೆಸರು ಬರೆದಿದ್ದೆ ನೋಡಿ, ಅಲ್ಲಿ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ತೋರಿಸ್ತಾ ಇದೆ. ಅದು ಪ್ರೆಸ್ ಮಾಡಿ ಆಯಿತಾ. ಅದು ಪ್ರೆಸ್ ಮಾಡಿದ ನಂತರ ನೀವು ಫಸ್ಟು ಪಿಕ್ಚರ್ ಹಾಕ್ಕೊಳ್ಳಿ. ಗ್ಯಾಲ್ರಿಗೆ ಹೋಗಿ, ಗ್ಯಾಲ್ರಿ ಅಥವಾ ಡೈರೆಕ್ಟು ಫೋಟೋ ಹೊಡ್ಕೊಳ್ತಿರೋ ಅದು ನಿಮ್ಮ ಇಷ್ಟ. ನಾನು ಗ್ಯಾಲ್ರಿಗೆ ಹೋಗಿ ಸದ್ಯಕ್ಕೆ ಒಂದು ಪಿಕ್ಚರ್ ಹಾಕ್ಕೊಳ್ತೀನಿ. ಬೇಕಿದ್ದರೆ ನೀವು ಅದನ್ನು ಚೇಂಜ್ ಕೂಡ ಮಾಡ್ಕೋಬೋದು ಫೋಟೋನ. ಅದೇ ಫೋಟೋನೇ ಹಾಕಬೇಕಂತ ಏನಿಲ್ಲ, ಯಾವ ಫೋಟೋ ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಅಥವಾ ನೀವು ಏನು ಕಂಟೆಂಟ್ ಕೊಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಿರೋದಾದರೂ ಪರವಾಗಿಲ್ಲ, ಯಾವ ಫೋಟೋ ಬೇಕಾದರೂ ಹಾಕ್ಕೋಬೋದು. ನಾನು ಸರ್ಚ್ ಮಾಡ್ತಾ ಇದ್ದೀನಿ, ನನ್ನ ಫೋಟೋಸ್ ಮೇಲೆಲ್ಲೂ ಕಾಣಿಸ್ತಾನೇ ಇಲ್ಲ, ಕೆಳಗೆ ಹೋಗಬೇಕು. ಕ್ಯಾಮ್ರಾದಲ್ಲಿ ಹುಡುಕ್ತಾ ಇದ್ದೆ ನಾನು. ನೋಡೋಣ, ನಾನು ಆಲ್ಬಮ್ ಮಾಡಿ ಹಾಕಿದ್ದೀನಿ, ಅಲ್ಲಿ ಹೋಗಿ ಹಾಕ್ಕೊಳ್ತೀನಿ. ಈ ಥರ ಒಂದು ಫೋಟೋನ ಹಾಕ್ಕೊಳ್ಳಿ ಯಾವುದಾದ್ರೂ. ನಾನು ಜಸ್ಟ್ ಸದ್ಯಕ್ಕಷ್ಟೇ ಹಾಕ್ತಾ ಇರೋದು, ಆಮೇಲೆ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ನೋಡಿ, ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತ ಇದೆ, ಅದು ಓಕೆ ಮಾಡಿ. ಆನಂತರ ನೇಮ್ ಕೇಳ್ತಿಲ್ಲ ಕೆಳಗಡೆ. ನೇಮ್ ಏನು ಬೇಕಾದರೂ ಕೊಟ್ಕೋಬೋದು. ನಾನು ಆಲ್ರೆಡಿ ಗೂಗಲ್ ಅಕೌಂಟಲ್ಲಿ ಅಂದರೆ ಇಮೇಲ್ ಐ ಡಿಲಿ ಏನು ಕೊಟ್ಟಿದ್ದೀನೋ ಅದೇ ನೇಮ್ನೇ ಸೇವ್ ಮಾಡ್ತಾಯಿದ್ದೀನಿ. ಓಕೆನಾ. ಈಗ ಇಲ್ಲಿ ಹ್ಯಾಂಡ್ಲ್ ಅಂತ ಇದೆ ಅಲ್ವಾ, ಅದು ಹ್ಯಾಂಡ್ಲ್ ಕೂಡ ಯಾರು ಮಾಡ್ಬೋದು ಅಂತ, ಅಂದರೆ ಇಮೇಲ್ ಐ ಡಿದು ಹಾಕಿದ್ದೀನಲ್ಲ, ಆ ಇಮೇಲ್ ಐ ಡಿಯಿಂದ ಹ್ಯಾಂಡಲ್ ಆಗ್ತಿದೆ ಅಂತ, ಅದು ಕೂಡ ಅಲ್ಲಿ ಸೇವ್ ಆಗಿದೆ. ಓಕೆನಾ. ಈಗ ಕ್ರಿಯೇಟ್ ಎ ಚಾನಲ್ ಅಂತ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಅದು ಓಕೆ ಮಾಡಿ.
ಓಕೆ. ಇಷ್ಟಾದ ನಂತರ ನೀವು ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ, ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ YT ಸ್ಟುಡಿಯೋ ಅಂತ. ಓಕೆನಾ? ನೀವು ಆ ಆ್ಯಪನ್ನ ಗೂಗಲ್ ಅಕೌಂಟಲ್ಲಿ ಸಿಗುತ್ತೆ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ನೀವು YT ಸ್ಟುಡಿಯೋ ಅಂತ ಹೇಳಿ ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ. ಓಕೆನಾ? ನೋಡಿ, YT ಸ್ಟುಡಿಯೋ ಅಂತ ಹಾಕಿದರೆ ನೋಡಿ, ಇಲ್ಲಿ ಕೆಳಗಡೆ ತೋರ್ತಾ ಇದೆ ನೋಡಿ ಸಿಂಬಲ್ಲು, ಸೆಕೆಂಡಿದು ಈ ಥರ ಡೈಮಂಡ್ ಶೇಪಲ್ಲಿ, ಅದು YT ಸ್ಟುಡಿಯೋ. ನಂದು ಆಲ್ರೆಡಿ ಓಪನ್ ಆಗಿರೋದ್ರಿಂದ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ನೋಡೋಣ, ಅಪ್ಡೇಟ್ ಮಾಡ್ತೀನಿ. ನಾನು ಆಲ್ರೆಡಿ ಓಪನ್ ಆಗಿರೋದ್ರಿಂದ ನನ್ನ ಹತ್ರ ಇದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ, ನನ್ನ ಚಾನಲ್ ಇದೆ ಅಲ್ವಾ. ಹಾಗಾಗಿ ನಿಮಗೆ ಬೇಕು, ಇವಾಗ ಹೊಸತಾಗಿ ಚಾನಲ್ ಓಪನ್ ಮಾಡಿದವರಿಗೆ ಬೇಕು, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಯಾವ ಥರ ಹ್ಯಾಂಡಲ್ ಮಾಡೋದಂತ ತೋರಿಸ್ತೀನಿ. ನೋಡಿ, ನಂದು ಇಲ್ಲಿದೆ, YT ಸ್ಟುಡಿಯೋಗೆ ಹೋಗ್ತೀನಿ ನಾನು. YT ಸ್ಟುಡಿಯೋಗೆ ಹೋದರೆ ಇದು ನೋಡಿ, ನಂದು ಆಲ್ರೆಡಿ ಇದೆ. ಹೌದಾ? ನೋಡಿ, ಇದೆಲ್ಲ ನಂದು ವೀಡಿಯೋಸು, ಹಾಕ್ತಾಯಿರೋ ವೀಡಿಯೋಸ್ಗಳು. YT ಸ್ಟುಡಿಯೋದಲ್ಲಿ ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಹುದೇ ವಿನಃ ನಿಮಗೆ ಅಲ್ಲಿ ಎಡಿಟಿಂಗ್ ಮಾಡೋ ಆಪ್ಷನ್ಸ್ ಇರಲ್ಲ. ಎಡಿಟಿಂಗ್ ನೀವು ಇಲ್ಲಿಗೆ ಬಂದು ಮಾಡಬೇಕು. ನೋಡಿ, ಇಲ್ಲಿ ಮೇಲ್ಗಡೆ ನಾನು ತೋರಿಸ್ತಾ ಇದೆಯಲ್ಲ ಅಕೌಂಟು ಸೈಡಲ್ಲಿ, ರೈಟ್ ಸೈಡಲ್ಲಿ, ಅಲ್ಲಿಗೆ ಹೋಗಿ ಅಲ್ಲಿಗೆ ಸ್ವಿಚ್ ಅಕೌಂಟ್ ಅಂತ ಇದೆ ನೋಡಿ, ಸ್ವಿಚ್ ಅಕೌಂಟನ್ನು ಓಪನ್ ಮಾಡಿ. ನೋಡಿ, ಸ್ವಿಚ್ ಅಕೌಂಟನ್ನು ಓಪನ್ ಮಾಡಿದಾಗ ನಿಮ್ಮದು ಎಷ್ಟು ಇಮೇಲ್ ID, ಎಷ್ಟು ಗೂಗಲ್ ಅಕೌಂಟ್ಗಳಿದೆ ಅದಿಲ್ಲಿ ತೋರಿಸುತ್ತೆ. ಈಗ ನೀವು ಹೊಸದಾಗಿ ಓಪನ್ ಮಾಡಿದ್ರಲ್ಲ, ಅದನ್ನು ಹೀಗೆ ಓಕೆ ಮಾಡಿದರೆ ನೋಡಿ, ನಂದಿನ್ನೂ ಸಬ್ಸ್ಕ್ರೈಬರ್ ಯಾರಿಲ್ಲ, 0 ಸಬ್ಸ್ಕ್ರೈಬರು. ವೀಡಿಯೋಸ್ ಕೂಡ ನಾನು ಯಾವುದೂ ಹಾಕಿಲ್ಲ. ಓಕೆನಾ? ವೀಡಿಯೋಸ್ ಕೂಡ ಏನೂ ಹಾಕಿಲ್ಲ. ಈಗ 0 ತೋರಿಸ್ತಾ ಇದೆ, ಇಲ್ಲಿ ವ್ಯೂಸು 0 ತೋರಿಸ್ತಾ ಇದೆ, ವಾಚ್ ಟೈಮ್ 0 ತೋರಿಸ್ತಾ ಇದೆ. ಇವತ್ತಿಂದ ನಿಮಗೆ ದಿನ ಕೌಂಟ್ ಆಗುತ್ತೆ. ಅಂದರೆ 1 ಇಯರ್ ಒಳಗೇ ನೀವು 4,000 ವಾಚ್ ಅವರ್ಸು ಮತ್ತು 1,000 ಸಬ್ಸ್ಕ್ರೈಬರ್ ಮಾಡ್ಕೋಬೇಕಾಗುತ್ತೆ ನೀವು. ಸರಿನಾ? 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಚಾನಲ್ಲು ಮಾನಿಟೈಜೇಷನ್ ಆಗುತ್ತೆ. ಮಾನಿಟೈಜೇಷನ್ ಆದ್ರ ಮೇಲೆ ನಿಮಗೆ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಡಾಲರ್ ಹಾಕಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಮಾಡಿದ ವೀಡಿಯೋಸ್ಗೆ ಕೌಂಟು ಆ ನಂತರ ಆಗುತ್ತೆ. ಆದರೆ ನಿಮಗೆ ಡಾಲರ್ ಶುರುವಾಗೋದು ಆ ನಂತರ ಮಾಡೋ ವೀಡಿಯೋಸ್ಗಳಿಗೆ ಡಾಲರ್ ಹಾಕಲಿಕ್ಕೆ ಶುರು ಮಾಡ್ತಾರೆ.